ಅವರು ಉಚ್ಚಾಟನೆ ಮಾಡಿರುವಂತ ಮೊನ್ನೆ ಅದ್ರ ಬಗ್ಗೆ ಪದೇ ಮೊನ್ನೆ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಮಾಧ್ಯಮ ಹೇಳ್ಬೇಕಂದ್ರೆ ರೂಲ್ಸ್ ಇಲ್ಲ. ಅದು ಬೇರೆ ವಿಷಯ ನೀವು ಏನು ಕೇಳಿದ್ರೆ ಸಹೋದರಕ್ಕೆ ಏನು ಕೇಳ್ತಿದ್ದ ಅದು ಹೇಳ್ರಿ. ಅದ್ರ ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ BJPಯಲ್ಲಿ ವಾಪಸ್ ಬರ್ತಾರೆ ಅಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನೋಡಿದ್ದೇನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ. ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪಡಿಸ್ತೀನಿ. ಯಾವುದೇ ಪರಿಸ್ಥಿತಿ ನಾವು BJP ಬಿಡೋಲ್ಲ. BJPಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು BJP ಮುಂದುವರಿತಾರೆ. ನಾವು ಬೇರೆ ಪಕ್ಷ ಕಟ್ಟು ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನ್ನಿಸ್ತದೆ. ಮತ್ತು ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವರು ಹೋಗೋದಿಲ್ಲ. ಬೇರೆ ಪಕ್ಷ ಕಟ್ಟು ಅನ್ನೋ ನಮ್ಮ ವಿಶ್ವಾಸ ಇದೆ. ಅದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಪಾರ್ಟಿ ಹಿಂದುತ್ವ BJP RSS ಅದ ಸಾಕು, ಬೇರೆದು ಜೋರ್ತಿಲ್ಲ. ಅಂದರೆ ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದರೆ ನಾವು ಮುಂದಿನ ಮತ್ತು ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವರು ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಅವ್ರ ಪಕ್ಷ ಮುಜುಗರ ಮಾತಾಡ್ಕೊತ ಮನವಿ ಮಾಡ್ಕೋತೀನಿ. ನನಗೆ ಗೊತ್ತಾ, ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ ಭಾಷಣಗಳು ಯಾರ್ಯಾರು ಹೇಳ್ತಾರಲ್ಲ, ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪಿಂಗ್ ತೆಗೀರಿ. ಎದಿ ಬಡದು ಮಾತಾಡೋರು. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಅವ್ರು ಮುಂದಿನ ಮುಖ್ಯಮಂತ್ರಿ ಮಾಡಿದ್ರು ಅವರೇ ಮಾತಾಡಿದ್ರು. ಸ್ವಲ್ಪ ಹಿಂದಿ ಕ್ಲಿಪಿಂಗ್ ತೆಗೆದು ನೋಡಿ. ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕ್ ಮತ್ತು ಸಂಕೇತ ಭಾಷೆ ತೆಗೆದು ನೋಡ್ರಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ, ಒಂದು ಪಕ್ಷ ಸೀಮಿತ ಅಂತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ಯಾಕೆ ರಾಜಕೀಯ ಬೇರೆ ಇರ್ತದೆ, ಸಮಾಜ ಸೇವೆ ಬೇರೆ ಇರ್ತದೆ. ಸರ್, ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹಾಕಿದ್ವಿ. ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಚರ್ಚೆ ಆಗ್ತದೆ. ಯಾರದು ಹೇಳ್ರಿ, ಯಾರು ಹೇಳ್ರಿ, ಹೆಸರು ಹೇಳ್ರಿ ಮತ್ತು ಉತ್ತರ ಅದು ಕ್ವಶನ್ ಆಗಿ ಮಾತಾಡ್ಬೇಡಿ. ನೀವು ಯಾಕೆ ನೀವೇ ವಿಕೆಟ್ ಹೋಗ್ಯಾಕೆ ಪ್ರಯತ್ನ ಮಾಡೋದು ಆಗೋದಿಲ್ಲ. ಯತ್ನಾಳ್ ಆಗಬಾರ್ದು. ಅದೊಂದು ದುರ್ದೈವ. ಯತ್ನಾಳ್ ಆಗ್ತಿರ್ಕಿಲ್ಲ. ಅತಿ ಶೀಘ್ರ ಅದು ಸರಿಪಡಿಸ್ತೇವೆ. ಯತ್ನಾಳ್ ಅವರು ಉಚ್ಚಾಟನೆ 100ಕ್ಕೂ ಹಿಂದೆ ಪಡಿತಂತ ಈ ಸಂದರ್ಭವಾಗಿ ಇಚ್ಛೆ ಪಡ್ತೀವಿ. ನೋಡೋಣ, ಕಾಲದ ಸಮಯ ಹೇಳ್ತೈತೆ. ಅದು ಈ ಸದ್ಯ ಇಲ್ಲ, ನೋಡೋಣ. ನಾಳೆ ವಿಜೇಂದ್ರ ಅವ್ರ ನೇತೃತ್ವದ ಪ್ರತಿಭಟನೆ ಕರೆ ಕೊಟ್ಟಾರ ಸರ್. ನೋಡಿ, ನಾವು ಹಿಂದಿನ ಶಬ್ದ ನಾನು ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದೆ ಮಾತಾಡೋದು ಪ್ರತಿಯೊಂದು ಶಬ್ದ ನಾನು ಬದ್ಧತೆ ಇದನ್ನು ಅದನ್ನ ನೀವು ಅರ್ಥ ಮಾಡ್ಕೊಂಡು ಪದೇ ಮುಜುಗರ ಮಾಡಬೇಡಿ. ಅದು ನೀವು ವಿಚಾರ ಮಾಡಬೇಡಿ. ಸರ್, ನೀವು ಯಾರಾದರೂ ಚಿತ್ರದುರ್ಗ ಸ್ವಾಮೀಜಿ ಅವರಿಗೆ ಕರೆ ಮಾಡಿ ಏನಾದರೂ ಮಾತಾಡಿದ್ರೆ ಹಂಗೊಂದೇನೋ ನ್ಯೂಸ್ ಬರ್ತಾ ಇತ್ತು. ನಿಜಾನೋ ಸುಳ್ಳು ಗೊತ್ತಿಲ್ಲ. ಯಾವ ಸ್ವಾಮಿ ಭಾವನೆ ಸ್ವಾಮಿ ಚಿತ್ರ ಭಾಳ ಮಟ್ಟದ ಯಾವ ಸ್ವಾಮಿ ಅರ್ಥ ಇಲ್ಲ. ಯತ್ನಾಳ್ ಅವ್ರ ಪರವಾಗಿ ನೀವು ಮಾತಾಡ್ರಿ ಅಂತ ನೋಡ್ರಿ. ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಟಾಡ್ತಾರೆ. ನಾವು SC OBC ಮಠ ನಾ ತಿರುಗಾಡ್ತೀನಿ. ಈಗ ಅವರು ಯತ್ನಾಳ್ ಲಿಂಗಾಯತ್ ಮಠ ತಿರುಗಾಡಿ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ. ಲಿಂಗಾಯತ್ ಮಠಕ್ಕೆ ಅವ್ರು ತಿರುಗಾಡಬೇಕು. ನಾನು, ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ SC OBC ಮಠಕ್ಕೆ ನಾವು ತಿರುಗಾಡ್ತಾ ಮಾಡ್ತೀವಿ. ಇಷ್ಟೇ. ಈಗ ಯತ್ನಾಳ್ ಅವ್ರ ನಾಲಿಗೆ ಮತ್ತು ತಲೆಗೆ ಲಿಂಕ್ ಕಂಪನಿ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಹೀಗಾಗಿ ಅವರು ಉಚ್ಚಾಟನೆ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ನಮ್ಮ ಸಂಬಂಧ ಇಲ್ಲ. ಅದು ನೀವು ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ. ಹಿಂದಿ ಕ್ಲಿಪ್ಪಿಂಗ್ ನೋಡಿ ಎದಿ ಬಿಡ್ಕೊಂಡು ಮಾತಾಡಿದರು. ಯತ್ನಾಳ್ ಮಾಡ್ಕೊಂಡಿದ್ರು. ಮೂರನೇ ಮಾಡಿ ಕುಣಿಸುತ್ತಿದ್ರು ಅದ್ರ ಬಗ್ಗೆ ನಾವು ಚರ್ಚೆ ಬೇಡ. ನಮ್ಮ ಹೊಳ್ಳೆ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು. ಉಚ್ಚಾರಣೆ ದುರ್ದೈವ. ಅತಿ ಶೀಘ್ರದಲ್ಲಿ ಡ್ರಾಪ್ ಮಾಡ್ಕೊಂಡು ಹಿಂಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಸೇವೆ ಮಾಡಿ ಅನುವು ಮಾಡಿಕೊಡ್ತಾರೆ. ನಮ್ಮ ಪೂರ್ಣ ವಿಶ್ವಾಸ ಇದೆ. ಸರ್, ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಅದು ನಮ್ಮ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧತೆವೆ. ಸರ್, ಇವಾಗ ನಿಮ್ಮ ಗೆಲುವು ಇತ್ತು, ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸ್ಬೇಕು. ಬಟ್ ಆದರೆ ಹೈಕಮಾಂಡ್ ಅವ್ರನ್ನ ಮುಂದುವರಿಸುವ ದೃಷ್ಟಿಕೋನದಿಂದ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ರು. ನೀವು ವಿಚಾರ ಮಾಡಿದ್ರೆ ನೀವು ವಿಚಾರದ ಎದಕ್ಕೆ ಉಚ್ಚಾರಣೆ ಮಾಡಿದ್ರೆ ಏನು ಮಾಡಿದ್ರೆ ನಮಗೆ ಗೊತ್ತಿದೆ. ಅದು ಮಾಧ್ಯಮ ಹೇಳಕ್ಕೆ ಬರೋದಿಲ್ಲ. ಅದು ನೋಡಿ ಮುಂದಿನ ದಿನ ಅದಕ್ಕೆ ಉತ್ತರ ಸಿಗ್ತದೆ.
ಈಗ ಬೇಡ. ಮತ್ತೆ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮತ್ತೆ ಎಲ್ಲೋ ಒಂದು ಕಡೆ ನೋಡ್ರಿ ಅದು ಅವ್ರನ್ನ ಎತ್ತಾಳು ಕೇಳ್ಬೇಕು ನೀವು ಅದನ್ನು. ನೀವು ಎತ್ತಾಳು ಅವ್ರ ಪ್ರಶ್ನೆ ಮಾಡ್ರಿ, ಅದಕ್ಕೆ ಹೇಳ್ತಾರೆ. ನಾನು ಈ ಸದ್ಯ ಮಾತಾಡಿಲ್ಲ, ಹೇಳ್ಬೋದಾ ಸರ್? ನೋಡೋಣ ವಿಚಾರ ಮಾಡಿ. ತಾವೇನು ಸಲಹೆ ಕೊಡ್ತೀರಿ ಸರ್? ನೋಡೋಣ ವಿಚಾರ ಮಾಡ್ತೀನಿ. ನೋಡೋಣ ಭೇಟದ ಬುದ್ಧಿ ದೇವ್ರ ಬುದ್ಧಿ ಕೊಡ್ತಾ ಸಂಬಂಧ ಮಾತಾಡ್ತೀನಿ. ಥ್ಯಾಂಕ್ ಯು. ಗೋಕಾಕ್ ತಹಸೀಲ್ದಾರ್ ಮೇಲೆ ನನಗೆ ಗೊತ್ತಿಲ್ಲ, ನಂಗೆ ವಿಷಯ ಗೊತ್ತಿಲ್ಲ ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು.